ಅಲ್ವಾ? ನೋಡಿ, ಈ ತರ ನಾವು 1 ಗಂಟೆ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟು? 50 ನಿಮಿಷ ನಮ್ಗೆ ಆಲೋಚನೆಗಳು ಬರ್ತಾ ಇರುತ್ತೆ. ಇನ್ನ 10 ನಿಮಿಷ ಮಾತ್ರ ಧ್ಯಾನ ಸಿಗುತ್ತೆ ಅಲ್ವಾ? 10 ನಿಮಿಷ ಮಾತ್ರನೇ ನಮಗೆ ಧ್ಯಾನ ಸಿಕ್ಕೋದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಒಂದೇ ಸಿಟ್ಟಿಂಗ್ ಅಲ್ಲಿ 2 ಗಂಟೆ 3 ಗಂಟೆ ಇದ್ದು ಯಾಕೆ ಒಂದೇ ಸಿಟ್ಟಿಂಗ್ ಅಲ್ಲಿ ಧ್ಯಾನ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೇ ಸಿಟ್ಟಿಂಗ್ ಅಲ್ಲಿ ಧ್ಯಾನ ಮಾಡಿದಾಗ ಈ ಚಿತ್ತ ನಿರೋಧಿ, ಇವಾಗ 1 ಗಂಟೆ ಧ್ಯಾನ ಕುಂತಿರ್ತೀರ ನೀವು. 1 ಗಂಟೆ ಧ್ಯಾನ ಕುಂತಾಗ ನಿಮ್ಗೆ ಏನಾಗುತ್ತೆ? 50 ನಿಮಿಷ ಆಲೋಚನೆಗಳು ಬಂದಿರುತ್ತೆ. ಇನ್ನೇನು 10 ನಿಮಿಷದಲ್ಲಿ ಧ್ಯಾನ ಸ್ಥಿತಿ ಘಟಿಸ್ತಾ ಇರುತ್ತೆ ನಿಮ್ಗೆ. ಆ ಧ್ಯಾನ ಸ್ಥಿತಿ ಘಟಿಸೋದು ಹಂಗೆ ಕಂಟಿನ್ಯೂಯಸ್ ಆಗಿ ಮಾಡ್ಬಿಟ್ರೆ ನೀವು 1 ಗಂಟೆ 2 ಗಂಟೆ ಧ್ಯಾನ ಮಾಡಿದ್ರೆ ಆ ಧ್ಯಾನ ಸ್ಥಿತಿ ಕಂಟಿನ್ಯೂಯಸ್ ಆಗಿ 1 ಗಂಟೆ ಸಿಗುತ್ತೆ ನಿಮ್ಗೆ. ಬಹಳ ಗಮನವಿಟ್ಟು ಕೇಳಬೇಕಿದ್ ನೀವು. ಇದನ್ನ ನಾನು ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಒಂದೇ ಸಿಟ್ಟಿಂಗ್ ಅಲ್ಲಿ ಹೆಚ್ಚು ಧ್ಯಾನವನ್ನು ಮಾಡಿದಾಗ ಚಿತ್ತದಲ್ಲಿರ್ತಕ್ಕಂಥ ವೃತ್ತಿಗಳು ಕಡಿಮೆ ಆಗ್ತಾ ಇರುತ್ತೆ. ನಾನು ಬೆಳಗ್ಗೆ 1 ಗಂಟೆ ಧ್ಯಾನ ಮಾಡ್ತೀನಿ, ಮಧ್ಯಾಹ್ನ 1 ಗಂಟೆ ಧ್ಯಾನ ಮಾಡ್ತೀನಿ, ರಾತ್ರಿ 1 ಗಂಟೆ ಧ್ಯಾನ ಮಾಡ್ತೀನಿ ಅಂದಾಗ ನಿನಗೆ ಎಷ್ಟು ಸಮಯ ಸಿಗುತ್ತೆ ಧ್ಯಾನ? ಏನೋ 1 ನಿಮಿಷನೋ 2 ನಿಮಿಷನೋ ಮೊದಲನೇ ಗಂಟೆ ಸಿಗುತ್ತೆ. ತಿರ್ಗಿ ಮಧ್ಯಾಹ್ನ ಮಾಡಿದಾಗ ಒಂದು 3 ನಿಮಿಷ 4 ನಿಮಿಷನೋ ಸಿಗುತ್ತೆ. ಮತ್ತೆ ಒಂದು 9 ನಿಮಿಷನೋ 10 ನಿಮಿಷನೋ ಧ್ಯಾನ ಸಿಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದ್ದೀರಾ ಅಂದ್ರೆ 1 ಗಂಟೆ ಪೂರ್ತಿ ಚಿತ್ತದಲ್ಲಿ ಹೊರಟೋಗಿರ್ತೀರಾ. ಇನ್ನೊಂದು ಗಂಟೆನಲ್ಲಿ 10 ನಿಮಿಷ, ಅದಕ್ಕೆ ಇನ್ನೂ 10 ನಿಮಿಷ ಸೇರಿಸಿದ್ರೆ, ಇನ್ನೂ 10 ನಿಮಿಷ ಸೇರಿಸಿದ್ರೆ 30 ನಿಮಿಷ, ಅರ್ಧ ಗಂಟೆ 1 ಗಂಟೆ ಧ್ಯಾನ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ. 1 ಗಂಟೆ ಇನ್ನೂ ಹೊರಟೋಗ್ಬೋದು ಹೆಚ್ಚು. ಇದಕ್ಕೆ ಸಾಧ್ಯ ಕ್ವಾಲಿಟಿ ಧ್ಯಾನ ಮಾಡ್ಬೇಕು ನಾವು. ಕ್ವಾಂಟಿಟಿ ಧ್ಯಾನ ಅಲ್ಲ, ಎಷ್ಟು ಸಮಯ. ಕ್ವಾಂಟಿಟಿ ಅಂದ್ರೆ ಸಮಯ, ವಸ್ತು. ಕ್ವಾಂಟಿಟಿ ಅಂದ್ರೆ, ಕ್ವಾಲಿಟಿ ಅಂದ್ರೆ ಅದರದ ಪ್ರಮಾಣ. ಕ್ವಾಂಟಿಟಿ ಅಂದ್ರೆ ಎಷ್ಟಿದೆ ವಸ್ತು, ಎಷ್ಟು ತೂಕ ಇದೆ ಅಂತನ. ಪ್ರಮಾಣ ಅಂದ್ರೆ ಅದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂತನ. ಇವಾಗ ತರಕಾರಿ ಜಾಸ್ತಿ ಇರುತ್ತೆ, ಒಣಗೋಗಿರುತ್ತೆ. ತರಕಾರಿ ಶಕ್ತಿ ಇರಲ್ಲ, ಅದಕ್ಕೆ 2 kg ಇರುತ್ತೆ, ಅದ್ರಲ್ಲಿ ಶಕ್ತಿ ಇರಲ್ಲ, ಎಲ್ಲ ರಸ ಇರಲ್ಲ. ಆ ರಸ ಕ್ವಾಲಿಟಿ. ಕ್ವಾಂಟಿಟಿ ತರಕಾರಿ ಜಾಸ್ತಿ ಇರುತ್ತೆ, ಅದರಲ್ಲಿ ಅದ್ ರಸ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ಕ್ವಾಲಿಟಿ ಧ್ಯಾನ ಮಾಡಬೇಕು, ಕ್ವಾಂಟಿಟಿ ಧ್ಯಾನ ಅಲ್ಲ. ಆ ಕ್ವಾಲಿಟಿ ಧ್ಯಾನ ಮಾಡಬೇಕು ಅಂತಂದ್ರೆ ನಮ್ಮ ಉಸಿರನ್ನ ಗಮನಿಸ್ಕೊಂಡು ಚಿತ್ತವೃತ್ತಿಗಳನ್ನ ದಾಳಿ ಮಾಡೋದನ್ನ ಮಾಡ್ಬೇಕು. ಅದಕ್ಕೆ ನಾವು ಸಂಗೀತ ಕೂಡ ಹಾಕೋಬಾರ್ದು, ಸೈಲೆಂಟ್ ಆಗಿ ಧ್ಯಾನ ಮಾಡಬೇಕು. ನಮ್ಗೊಂದು ಗುರಿ ಇರಬೇಕು ಅಲ್ವಾ? ಆ ಗುರಿ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು.